ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಕಾಮೋತೆಯಲ್ಲಿ ಭಾನುವಾರ ಮುಕ್ತಾಯಗೊಂಡ 70ನೇ ರಾಷ್ಟ್ರೀಯ ಸೀನಿಯರ್ ಮಹಿಳಾ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ವನ್ಯತೆಯರ ತಂಡ ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ. ಮಹಾರಾಷ್ಟ್ರದ ರಾಜ್ಯ ರಾಯಗಢ ಜಿಲ್ಲೆಯ ಕಾಮೋತೆಯಲ್ಲಿ ರಾಷ್ಟ್ರೀಯ 70ನೇ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಯೋಜಿಸಿದ್ದ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಕರ್ನಾಟಕದ ಮಹಿಳೆಯರು ತಮಿಳುನಾಡು ವಿರುದ್ಧ 35-30, 31-35, 35-26ರಲ್ಲಿ ಜಯಗಳಿಸಿದರು. ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆದ ಚಾಂಪಿಯನ್ಶಿಪ್ ಲೀಗ್ ಹಂತದಲ್ಲಿ ಕರ್ನಾಟಕ ತಂಡ ರಾಜಸ್ಥಾನ, ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶ ವಿರುದ್ಧ ನೇರ ಸೆಟ್ಗಳಿಂದ ಜಯಗಳಿಸಿತ್ತು. ಕ್ವಾರ್ಟರ್ ಫೈನಲ್ನಲ್ಲಿ ಛತ್ತೀಸ್ಗಢದ ಎದುರು 35-8, 35-11ರ ಗೆಲುವು ಸಾಧಿಸಿತ್ತು. ಅಂತಿಮ 2 ಸುತ್ತಿನ ಪಂದ್ಯಗಳು ರೋಚಕವಾಗಿದ್ದವು. 4ರ ಘಟ್ಟದಲ್ಲಿ ಕೇರಳ ತಂಡದಿಂದ ಕರ್ನಾಟಕಕ್ಕೆ ಪ್ರಬಲ ಪೈಪೋಟಿ ಎದುರಾಯಿತು. ಮೊದಲ ಸೆಟ್ನಲ್ಲಿ ಹಿನ್ನಡೆ ಅನುಭವಿಸಿದ ಮೇಘನಾ ನೇತೃತ್ವದ ಕರ್ನಾಟಕ ತಂಡ 2ನೇ ಸೆಟ್ನಲ್ಲಿ ಸುಲಭ ಜಯ ಸಾಧಿಸಿತು. ಆದರೆ ನಿರ್ಣಾಯಕ ಸೆಟ್ನಲ್ಲಿ ಎದುರಾಳಿಗಳು ಮತ್ತೆ ಕಾಡಿದರು. ಛಲಬಿಡದ ಕರ್ನಾಟಕ 25-35, 35-20, 35-30ರಲ್ಲಿ ಜಯಗಳಿಸಿತು. ಫೈನಲ್ನಲ್ಲಿ ತಮಿಳುನಾಡು ತಂಡ ಕೂಡ ಪರಿಣಾಮಕಾರಿ ಆಟದ ಮೂಲಕ ಗಮನ ಸೆಳೆಯಿತು. ಕರ್ನಾಟಕದ ಬ್ಯಾಕ್ ಪ್ಲೇಯರ್ ಸಹನಾ ಮತ್ತು ಲಕ್ಷ್ಮೀ ದೇವಿ ಉತ್ತಮ ರಕ್ಷಣಾತ್ಮಕ ಆಟವಾಡಿದರು. ಫ್ರಂಟ್ ಪ್ಲೇಯರ್ಸ್ಗಳಾದ ಪಲ್ಲವಿ ಬಿಎಸ್ ಮತ್ತು ಮೇಘನಾ ಆಕ್ರಮಣಕಾರಿ ಆಟದ ಮೂಲಕ ಮಿಂಚಿದರು. ಪಲ್ಲವಿ ಹಾಗೂ ಸಹನಾ HY ಅವರು ಫೆಡರೇಷನ್ ನೀಡುವ ಸ್ಟಾರ್ ಆಫ್ ಇಂಡಿಯಾ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ತಂಡದಲ್ಲಿ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ 6 ಮಂದಿ, ತುಮಕೂರು, ಭದ್ರಾವತಿ, ಚಿಂತಾಮಣಿ ಮತ್ತು ಬೆಂಗಳೂರಿನ ತಲಾ ಒಬ್ಬರು ಭಾಗವಹಿಸಿದರು. ರಾಷ್ಟ್ರೀಯ ಮಟ್ಟದ ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ತಂಡಕ್ಕೆ ತರಬೇತಿ ಶಿಬಿರವನ್ನು ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ನಡೆದವು. ರಾಜ್ಯ ತಂಡದ ವನಿತೆಯರ ಈ ಸಾಧನೆಗೆ ರಾಜ್ಯ ಬಾಲ್ ಬ್ಯಾಡ್ಮಿಂಟನ್ ಸಂಸ್ಥೆಯ ಶ್ರೀ ರಾಘವೇಂದ್ರ ಪ್ರಸಾದ್, ದಿನೇಶ್ ಹಾಗೂ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅಭಿನಂದನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.